ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಹಾಲಿಡೇ ಇರೋದ್ರಿಂದ ನಮ್ಮ ಮಾಮಂದ ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ. ಫೆಬ್ರವರಿ ಮಂತಿಂದ ಯಾವಾಗ ಫ್ರೀ ಇಲ್ಲ, ಬರೀ ಫ್ಯಾಮಿಲಿ ಫಂಕ್ಷನ್ಸೇ ಅಟೆಂಡ್ ಮಾಡೋದಾಗಿದೆ. ಸೊ ಸಿಟಿಲಿ ಎಲ್ಲ ಹೂವು ಹಣ್ಣು ಎಲ್ಲ ತೊಗೊಂಡೋಗಿ ಸ್ವಲ್ಪ ತಗೊಂಡು ಈಗ ದುರ್ಗ ಬಿಡ್ತಾ ಇದ್ದೀವಿ. ಎಂಗೇಜ್ಮೆಂಟ್ ಇರೋದು ದಾವಣಗೆರೆಯಲ್ಲಿ. ನಾವು 8:30 ಆಗಿದೆ. 8:30ಗೆ ದುರ್ಗ ಬಿಡ್ತಿದ್ದೀವಿ. ದಾವಣಗೆರೆ ಹತ್ರ ಹಳ್ಳಿ, ನಮ್ಗೆ ಗೊತ್ತಿಲ್ಲ ಲೊಕೇಶನ್ ಯಾವುದು ಅಂತ. ಸೊ ನಮ್ಮ ಊರಿಗೆ ಹೋಗಿ ಅಲ್ಲಿಂದ ಅತ್ತೆಯರ ಜೊತೆಗೆ ಮತ್ತು ಊರಿಗೆ ಹೊರಡಬೇಕು, ಅಲ್ಲಿಗೆ ಎಂಗೇಜ್ಮೆಂಟ್ ಹೋಗೋಕ್ಕೆ. ಸೊ ಗೈಸ್, ಫ್ಯೂಯಲ್ ಟ್ಯಾಂಕ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಫ್ಯೂಯಲ್ ಹಾಕ್ಸ್ಕೊಂಡು ಬಿಡ್ತೀವಿ. ಇಲ್ಲಿಂದ ಫ್ಯೂಯಲ್ ಟ್ಯಾಂಕ್ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ಊರಿಗೆ. ಅವ್ರು 8 ಗಂಟೆಗೆ ಬರೋಕ್ಕೆ ಹೇಳಿದರು. ಯಾವಾಗ ಲೇಟ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಒಂದು 9:30ಗೆ ಊರು ರೀಚ್ ಆಗಿರ್ತೀವಿ. ಊರು ರೀಚ್ ಆದ್ವಿ. ಅತ್ತೆ ಟಿಫನ್ ರೆಡಿ ಮಾಡಿಟ್ಟಿದ್ರು. ಸೊ ನಾನು ನನ್ನ ಹಸ್ಬೆಂಡು ತಿಂಡಿ ತಿಂದ್ಕೊಂಡು ಸೊ ಊರು ದೇವಸ್ಥಾನದ ಹತ್ರ ಹೋದ್ವಿ. ನಮ್ಮ ಅತ್ತೆ ಕರೆದಿತ್ತು, ಪ್ರಸಾದ ಮಾಡ್ತಾಯಿದ್ದಾರೆ, ನಾವು ಮಾಡೋಕ್ಕೆ ಒಪ್ಕೊಂಡಿದ್ದೀವಿ. ಸೊ ಬಾ ಅಂತೇಳಿ ಸೊ ನಾನು ಅತ್ತೆ ಅಲ್ಲೇ ಕರ್ಕೊಂಡು ಊರು ದೇವಸ್ಥಾನದ ಹತ್ರ ಹೋಯ್ತು. ನೋಡಿ ಪ್ರಸಾದ ರೆಡಿ ಮಾಡಿ. ಸೊ ಅಲ್ಲಿಂದ ಗಾಡಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಎಂಗೇಜ್ಮೆಂಟಿಗೆಲ್ಲ ಹೊರಟ್ವಿ. 2 ಗಾಡಿನೂ ಪೂಜೆ ಮಾಡಿದ್ದೆ, ಬಟ್ ನಮ್ಮ ಮನೆಯವರು ವೀಡಿಯೋ ಮಾಡಿಲ್ಲ. ಲಾಸ್ಟ್ನೇ ಗಾಡಿ ಪೂಜೆ ಮಾಡ್ತಾಯಿದ್ದೀನಿ ನಮ್ಮದು, ಆವಾಗ ವೀಡಿಯೋ ಎತ್ಕೊಂಡಿದ್ದಾರೆ. ಸೊ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಈಗ ಡೈರೆಕ್ಟ್ ಎಲ್ಲರೂ ಬಂದಿದ್ದರು, ರಿಲೇಷನ್ಸ್ ಎಲ್ಲ ಹೋಗ್ಬಿಡೋಣ ಅಂತ ಹೊರಟು. ಆಲ್ರೆಡಿ ತುಂಬಾ ಲೇಟಾಗಿತ್ತು. ಹೆಣ್ಣಿನ ಮನೆಯವ್ರ ಕಡೆಯವರು ತುಂಬ ಫೋನ್ ಮಾಡ್ತಾಯಿದ್ರು, ಬೇಗ ಬನ್ನಿ ಅಂತೇಳಿ. ಶಾಸ್ತ್ರದ ಪ್ರಕಾರ ಟೈಮ್ ಪ್ರಕಾರ ಮಾಡಬೇಕು ನಾವು ಅಂತೇಳಿ. ಸೊ ನಮ್ಮ ದೊಡ್ಡ ಮಾವ ಬಂದು ನಮ್ಮ ಮನೆಯವರಿಗೆ ರೂಟ್ ಹೇಳ್ತಾಯಿದ್ರು, ಯಾವ ರೂಟಲ್ಲಿ ಹೋಗ್ಬೇಕು ಅಂತ. ನಮ್ಮ ಗಾಡೀಲಿ ನನ್ನ ನಾದಿನಿ ಮತ್ತು ಅರುಣ್ ಅವರ ಅತ್ತೆ ಕರ್ಕೊಂಡು ಹೊರಟ್ವಿ. ನಾವು ಊರು ಬಿಡೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಅವ್ರು ಹೇಳಿದ್ರು 8 ಗಂಟೆಗೆ ಬನ್ನಿ ಅಂತೇಳಿ. 8 ಗಂಟೆಗೆ ಬಂದಿದ್ರು, ಇನ್ನೇನು ಮುಗಿದೋಯ್ತು ಕತೆ. ಅವ್ರ ಊರ ಹತ್ರ ಬಂದ್ವಿ ನೋಡಿ, ಹುಡುಗಿಯರವ್ರ ಹತ್ರ. ಇಲ್ಲೇ ಕಾಮಿಡಿ ಇದ್ದಿತ್ತು, ರೋಡ್ ಮಿಸ್ ಆಗಿಬಿಡ್ತು. ಫೈನಲಿ ಹುಡುಗಿ ಊರು ರೀಚ್ ಆದ್ವಿ. ಹುಡುಗಿ ಊರು ರೀಚ್ ಆಗೋಷ್ಟೊತ್ತಿಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಯಾಕಂದರೆ ಅಷ್ಟು ದೂರ. ತಂದಿದ್ನೆಲ್ಲ ಐಟಮ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡ್ರು, ಹೂವು ಹಣ್ಣು ಎಲ್ಲ. ಸೊ ಹುಡುಗಿ ಮನೆಯವ್ರ ಕಡೆಯವರು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಮ್ಮ ಮಾವ ಹೇಳ್ತಾಯಿತ್ತು ಏನೇನು ಮಾಡಬೇಕು ಅಂತೆಲ್ಲ ಹೇಳಿ ಶಾಸ್ತ್ರ ಮಾಡೋಕ್ಕೆ ಶುರು ಮಾಡಿದರು. ಫಸ್ಟ್ ಅಜ್ಜಿ ಎಲ್ಲ ಪೂಜೆ ಎಲ್ಲ ಮಾಡಿ ಅದಕ್ಕೆಲ್ಲ ಕಳಶ ಎಲ್ಲ ಇಟ್ಟರು. ನೆಕ್ಸ್ಟು ನನಗೆ ಹೇಳಿದ್ರು, ನೀನೋಗಿ ಪೂಜೆ ಮಾಡು ಅಂತೇಳ್ಬಿಟ್ಟು. ಮನೆಯಲ್ಲಿ ದೊಡ್ಡ ಸೊಸೆ ಆಗಿರೋದ್ರಿಂದ ಎಲ್ಲ ಪೂಜೆಗೂ ಫಸ್ಟ್ ಅಟೆಂಡ್ ಆಗಬೇಕು ನಾನು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟು ನಮ್ಮ ದೊಡ್ಡತ್ತೆ ಚಿಕ್ಕತ್ತೆ ಇಬ್ಬರು ಸೇರಿಸ್ಬಿಟ್ಟು ಬೇಗ ಕರೆಸ್ರಿ, ತುಂಬ ಲೇಟ್ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹುಡುಗಿ ಬಂದಳು ನೋಡಿ, ಇವಳೆ ಮದುವೆ ಆಗೋ ಹುಡುಗಿ. ಇವಳು ಹುಡುಗಿ ನರ್ಸಿಂಗ್ ಮಾಡ್ತಾಯಿದ್ದಾಳೆ ದಾವಣಗೆರೆಯಲ್ಲಿ. ಸೊ ನಮ್ಮ ಅಮ್ಮನೂ ಕೂಡ ಅನ್ನಪೂರ್ಣೇಶ್ವರಿ ಹೋಟೆಲ್ ಚಿತ್ರದುರ್ಗದಲ್ಲಿ ಕ್ಯಾಶಿಯರಾಗಿ ವರ್ಕ್ ಮಾಡ್ತಾಯಿದ್ದಾರೆ ಅವರು. ಇಲ್ಲಿ ಗ್ರೀನ್ ಸ್ಯಾರಿ ಹಾಕ್ಕೊಂಡು ನಿಂತಿರೋದು ನಮ್ಮ ಅತ್ತೆ. ಸೊ ಹುಡುಗಿಗೆ ಹಾರ ಬದಲಾಯಿಸ್ಕೊಳ್ಳೋಕೆ ಹೇಳ್ತಾಯಿದ್ರು. ಹುಡುಗಿ ತುಂಬ ನರ್ವಸ್ ಆಗಿಬಿಟ್ಟಿದ್ಲು. ಸೊ ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಮಾವರಮ್ಮ, ಅಂದರೆ ನನ್ನ ದೊಡ್ಡ ಅತ್ತೆ. ಮನೆಯಲ್ಲಿ ಹಿರಿ ಸೊಸೆ ಅವರೇ. ಸೊ ಅವರು ಇದ್ದರೆ ತುಂಬ ಕಾಮಿಡಿಯಾಗಿರುತ್ತೆ ಎಲ್ಲ. ತುಂಬ ಚೆನ್ನಾಗಿ ಯಾರಿಗೂ ಭೇದ ಭಾವನೆ ಮಾಡಲ್ಲ ಅವರು, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಂಗೆ ಫ್ಯಾಮಿಲಿಯಲ್ಲಿ ತುಂಬ ಇಷ್ಟ ಅವರು. ಕೆಳಗೆ ಇಟ್ಟಿರೋ ಐಟಮ್ಸ್ ಎಲ್ಲ ತೊಗೊಂಡು ಮೇಲೆ ಇಡೋಕ್ಕೆ ಹೇಳಿದ್ರು. ಎಲ್ಲನೂ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಹುಡುಗಿಗೆ ಸ್ವಲ್ಪ ಬಳೆ ಹಾಕೋದು ಮತ್ತು ಹೂವು ಮುಡಿಸೋದು ಶಾಸ್ತ್ರ ಇತ್ತು. ಅದನ್ನೆಲ್ಲ ಮುಡಿಸ್ಬಿಟ್ಟು ಹಾರ ಬದಲಾಯಿಸ್ಕೊಳ್ಳೋಕೆ ಹೇಳಿದ್ರು. ಸೊ ನೆಕ್ಸ್ಟ್ ರಿಂಗ್ ಎಕ್ಸ್ಚೇಂಜ್ ಇತ್ತು, ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಎಕ್ಸ್ಚೇಂಜ್ ಆದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಊಟ. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ, ಊಟ ಚೆನ್ನಾಗಿತ್ತು. ಸೊ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊರಿಗೆ ಹೊರಡೋ ಟೈಮ್ ಆಯಿತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಊರಿಗೆ ಬರಬೇಕಾದ್ರೆ ಈ ಥರ 3-4 ಗೇಟ್ಸ್ ಇತ್ತು ಟ್ರೈನ್ದು.
ಶತಾಬ್ದಿ ಎಕ್ಸ್ಪ್ರೆಸ್. ನಮಗೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ಹೆಂಗೆ ಹೋದರೆ ಬೇಗ ರೀಚ್ ಆಗ್ತೀವಿ ಅಂತ. ಹೆಂಗೆ ಹೋದ್ರೂ ನಾವು ಊರಿಗೆ ಹೋಗಿದ್ದೆ ನೈಟ್ ಸೊ ನನ್ನ ನಾದಿನಿ ಬಾಯ್ ಹೇಳಿದ್ಲು. ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಮ್ಮ ಚಿಕ್ಕತ್ತೇನೂ ಬಿಟ್ಬಿಟ್ಟು ಅವರ ಅರುಣವ್ರ ಅತ್ತೆನೂ ಕಳಿಸಿ. ಸೊ ಅಮ್ಮ ನಮ್ಮ ಜೊತೆಗೆ ಬಂದಿತ್ತು ನಮ್ಮತ್ತೆ. ನೋಡಿ ನಮ್ಮ ಅತ್ತೆ ಮಾವ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಫ್ಯಾಮಿಲಿಯರು ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗಿಬಿಡ್ತು. ಸೊ ತುಂಬ ಲೇಟ್ ಆಗಿತ್ತು ದುರ್ಗಕ್ಕೆ ಬರೋಷ್ಟರೊಳಗೆ. ಸೊ ನಮಗೂ ಮಂಡೇ ಇರೋದ್ರಿಂದ ಬರಲೇಬೇಕಾಗಿತ್ತು ಸಿಚುವೇಶನ್ನು. ಇಲ್ಲ ಅಂತಂದರೆ ಒನ್ ಡೇ ಲೇಟಾಗಿ ಬರ್ತಾಯಿದ್ವಿ. ಫೈನಲಿ ದುರ್ಗ ಬಂದು ಗಾಡಿನ ಪಾರ್ಕಿಂಗ್ ಮಾಡಿದ್ವಿ. ನೆಕ್ಸ್ಟ್ ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ದುರ್ಗ ರೀಚ್ ಆಗಿದ್ದೀವಿ.